ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡಲಿಕ್ಕೆ ನಾವು ಶ್ರಮಪಟ್ಟು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. +1 +2ನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಸುಮಾರು 15 ವರ್ಷದಿಂದ ಯಾರು ಮಾಡದಂತಹ ಕೆಲಸ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಇದೇ ಜಾಗದಲ್ಲಿ ವಾಸವಿದ್ದು ಈ ವಿಜೃಂಭಣೆಯಿಂದ ಕನ್ನಡ ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ. ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ಈ ತುಂತುರು ಸೈಕ್ಲೋನ್ ಮಳೆ ಸ್ವಲ್ಪ ಅಡ್ಡಿ ಉಂಟು ಮಾಡಿದೆ. ಆದರೂ ಕೂಡ ಇಂಥ ಮಳೆಯಲ್ಲೂ ಕೂಡ ಎಲ್ಲರೂ ಸೇರಿ ಈ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಾವು ಹೇಳೋದಿಷ್ಟೇ, ಈ ಆನೇಕಲ್ ತಾಲೂಕಿನಲ್ಲಿ ಸಾಕಷ್ಟು ಈ ನಮ್ಮ ಲೇಔಟ್ಗಳು ಮತ್ತು ಅಪಾರ್ಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಸಾಕಷ್ಟು ಸಾಫ್ಟ್ವೇರ್ನವರು ಉತ್ತರ ಭಾರತದಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವರು ಎಲ್ಲರೂ ಹೆಚ್ಚು ಕನ್ನಡ ಭಾಷೆಯನ್ನು ಬಳಸಬೇಕು. ಪ್ರತಿದಿನ ನಿಮಗೆ ಬರಲೇ ಹೋದರೂ ಕೂಡ 1 ತಿಂಗಳು 2 ತಿಂಗಳು ಏನೇ ಸ್ವಲ್ಪ ಕಡೆ ಮಾತಾಡೋದ್ರಲ್ಲಿ ತಪ್ಪುಗಳಾಗ್ತವೆ. ಆದರೆ ರೆಗ್ಯುಲರ್ ಆಗಿ ನೀವು ಕನ್ನಡ ಮಾತಾಡೋ ಜನರ ಜೊತೆ ಬೆಳಿಬೇಕು, ಕನ್ನಡದಲ್ಲೇ ಮಾತಾಡಬೇಕು. ನೀವು ಎಷ್ಟು ಹೆಚ್ಚಿಗೆ ಕನ್ನಡ ಮಾತಾಡ್ತಿರಲ್ಲ ಅಷ್ಟು ಬೇಗ ನಿಮಗೆ ಭಾಷೆ ಬರುತ್ತೆ. ನೀವು ಬರೀ ಹಿಂದಿ ಬರುವಂಥ ಫ್ರೆಂಡ್ಸ್ ಜೊತೆ ಬರೀ ಹಿಂದಿಯಲ್ಲಿ ಮಾತಾಡ್ಕೊಂಡು ಕೂತ್ರೆ ನಿಮಗೆ ಕನ್ನಡ ಬರಲ್ಲ. ಇಂಗ್ಲೀಷ್ ಭಾಳ ನಮಗೆ ಗೊತ್ತಿದೆ ಅಂತೇಳಿ ನೀವು ಬರೀ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನೀವು ಕನ್ನಡವನ್ನು ಮರೆತು ಬಿಟ್ಟರೆ ಭಾಷೆ ಕಲಿಯಲ್ಲ. 20 ವರ್ಷ 10 ವರ್ಷ ಬಂದರೂ ಕೂಡ ನೀವು ಕರ್ನಾಟಕದವರು ಆಗಲ್ಲ. ಹೀಗಾಗಿ ನಮ್ಮ ಈ ಸಂದರ್ಭದಲ್ಲಿ ನಾನೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಮೊಬೈಲ್ ಬಗ್ಗೆ ಇವಾಗ ನಮಗೆ ಹಿಂದೆ ಮಾತಾಡಿದಂಥ ನಮ್ಮ ಮಕ್ಕಳಿಂದ ದೂರ ಇಡಿ. ದೊಡ್ಡವರು ಕೂಡ ಮೊಬೈಲ್ನಲ್ಲಿ ಸಾಕಷ್ಟು ಸೈಬರ್ ಫ್ರಾಡ್ಸ್ ಆಗ್ತಾ ಇದ್ದಾವೆ. ಡಿಜಿಟಲ್ ಅರೆಸ್ಟು, ಆ ಕೆಲಸ ಕೊಡ್ತೀನಿ, ಈ ಕೆಲಸ ಕೊಡ್ತೀನಿ, ಇನ್ಸ್ಟಾಗ್ರಾಮ್ ಅಕೌಂಟು, ಆ ಅಕೌಂಟು, ಈ ಅಕೌಂಟಲ್ಲಿ ಬಂದುಬಿಟ್ಟು ಸಾಕಷ್ಟು ಹಣಗಳನ್ನು ಕಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಆ್ಯಪ್ಗಳಿಗೆ ಹಣಕ್ಕೆ ಚಿಲ್ಲರೆ ಪುತ್ರ ಇದಕ್ಕೆ OTP ಶೇರ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಯಾರೇ ಈ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ. ಹಣ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಈ ಮೊಬೈಲು ಮತ್ತು ಇಂಟರ್ನೆಟ್ ಮುಖಾಂತರ ಹಲವಾರು ಆ್ಯಪ್ಗಳಿಗೆ ಬಲಿ ಆಗಬೇಡಿ. ಬೇರೆ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಯಾವುದೇ ಸಹಕಾರ ಬೇಕಾದರೂ ನಾವು ಯಾವತ್ತೂ ಕೂಡ ಸಿದ್ಧರಿದ್ದೀವಿ. ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಇಷ್ಟೊಂದು ಚಳಿನಲ್ಲಿ ಇಷ್ಟೊಂದು ಜನ ಸೇರಿರೋದು ನೋಡಿದ್ರೆ ನಮ್ಮ ಕನ್ನಡ ಪ್ರಮಾಣ ಬಹಳಷ್ಟು ಇನ್ನೂ ಇದೆ. ಇನ್ನೂ ಅದನ್ನು ಬೆಳೆಸಲಿಕ್ಕೆ ನಾವೆಲ್ಲ ಶಕ್ತರಾಗಿದ್ದೀರಿ ಅನ್ನೋದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಬೇರೆ ನಾಡುಗಳಲ್ಲಿ ಹೋದಾಗ ನಾವು ಅವ್ರ ಮೇಲೆ ಏರುವುದಕ್ಕಿಂತ ನಮ್ಮ ನಾಡಲ್ಲಿದ್ದಾಗ ನಮ್ಮ ಭಾಷೆಯನ್ನು ಬಹಳಷ್ಟು ಗಣ್ಯರು ಬಹಳಷ್ಟು ಹೋರಾಟ ಮಾಡಿ ತ್ಯಾಗಗಳನ್ನು ಮಾಡಿ ಈ ಕನ್ನಡ ಭಾಷೆಯನ್ನು ನಮ್ಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ನಾವೇನೋ ಸಾಧನೆ ಮಾಡಿ ಉಳಿಸ್ತೀವಿ ಬೆಳೆಸ್ತೀವಿ ಅನ್ನೋದಕ್ಕಿಂತ ಬಳಸಿದ್ರೆ ಸಾಕು. ನಮ್ಮ ಕನ್ನಡ ನಮ್ಮ ಜೊತೆ ಸದಾ ಕಾಲ ಇರುತ್ತೆ. ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. Occasion and festival, and this should happen, right? And because it's not only about to have this for a sake that it should happen. It should happen to give our children feeling that it should go along with our future, right? So thank you everyone who has given this opportunity to have this festival. Thank you so much. धन्यवाद सबको यहाँ आने के लिए और ये प्रोग्राम करने के लिए. हम चाहते हैं कि हर साल ऐसा ही प्रोग्राम हो और सब लोग आए. एक चीज़ जो मैं कहना चाहता हूँ, सिर्फ ये प्रोग्राम नहीं, हम चाहते हैं कि सब लोग मिलकर रहे, चाहे वो किसी भी स्टेट से हो, किसी भी कल्चर से हो, और सब लोग मिलके जहाँ पे भी रहे वहाँ पे खुश रहे. That's all. ಇದು ಫಸ್ಟ್ ಟೈಮ್ ನಾವು ಸಿಪಾನಿ +1 ಅಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ಬಹುಶಃ ನವೆಂಬರ್ ತಿಂಗಳಲ್ಲಿ ಇಡೀ ರಾಜ್ಯಾದ್ಯಂತ ಮತ್ತು ಹೊರ ದೇಶಗಳಲ್ಲೂ ಸಹ ಕನ್ನಡದ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ
ಆಚರಣೆಯನ್ನ ಮಾಡ್ತಾರೆ. ಆದರೆ ಕನ್ನಡವನ್ನ ನಾವೆಲ್ಲರೂ ಸಹ ಉಳಿಸಬೇಕಾದಂತ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಒಂದು ಕಡೆ ಹಿಂದಿ ಭಾಷೆಯನ್ನ ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಏರ್ತಕ್ಕಂಥ ಸನ್ನಿವೇಶಗಳು ನಮ್ಮ ಕಣ್ಮುಂದೆನೇ ಇದೆ. ಹಂಗಾಗಿ ಹಿಂದಿ ತೊಲಗಬೇಕು, ಕನ್ನಡ ಉಳಿಯಬೇಕು ಅಂತಕ್ಕಂಥ ಧ್ಯೇಯ ವಾಕ್ಯವನ್ನ ನಾವೆಲ್ಲರೂ ಸಹ ಅಳವಡಿಸಿಕೊಳ್ಳಬೇಕು. ಹೊರ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದು ತಮ್ಮ ಬದುಕನ್ನ ಕಟ್ಕೊಳ್ತಾ ಇದ್ದಾರೆ. ಆ ಬದುಕನ್ನ ಕಟ್ಕೊಳ್ಳೋದ್ರ ಜೊತೆಗೆ ಅವರ ಭಾಷೆ, ತಾಯಿ ಭಾಷೆ ಅವರಲ್ಲಿ ಇರಲಿ, ಅದು ಬಹಳ ಸಂತೋಷ. ಆದ್ರೆ ಆ ಸ್ಥಳೀಯ ಭಾಷೆ ಏನಿದೆ ಆ ಭಾಷೆಗೆ ಮಾನ್ಯತೆಯನ್ನ ಕೊಡಬೇಕು. ಆ ಭಾಷೆಯ ಇಲ್ಲಿ ವ್ಯವಹಾರವನ್ನ ಮಾಡಿ ತನ್ನ ಬದುಕನ್ನ ಬಹಳ ಸುಸೂತ್ರವಾಗಿ ಕಟ್ಕೊಳ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ, ಬಹುಶಃ ಈ ಪ್ರಾಂತ್ಯ 1956ರ ಹಿಂದೆ ಏನು ಮದ್ರಾಸ್ ಪ್ರಾಂತ್ಯವಾಗಿತ್ತು. ಬಹುಶಃ ಇವತ್ತು ಈ ಪಂಚಾಯಿತಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಪಂಚಾಯಿತಿಯ ಏನು ಗ್ರಾಮಗಳಿದೆ, ಮರುಸೂರು, ಮಡಿವಾಳ, ಈ ಸುತ್ತಮುತ್ತಲಿನ ಗ್ರಾಮಗಳು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಈ ವಿಚಾರವನ್ನ ಇಟ್ಕೊಂಡು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು, ಮೂಲಭೂತ ಹಕ್ಕುಗಳು ಇವತ್ತಿಗೂ ಸಹ ಸಿಗಲಿಲ್ಲ. ಹಾಗಾಗಿ ಏನು 5ನೇ ತಾರೀಕಿಂದ ಬೆಳಗಾವಿ ಸುವರ್ಣಸೌಧದ ಅಧಿವೇಶನ ಏನು ಪ್ರಾರಂಭ ಆಗುತ್ತೆ, ಆ ಅಧಿವೇಶನದ ಮುಂದೆ ಒಂದು ಹೋರಾಟ ಇದೆ. ಆ ಹೋರಾಟದಲ್ಲಿ ಈ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಮಡಿವಾಳ ಮತ್ತು ಹೊರಸೂರು ಗ್ರಾಮಗಳ ಸಮಸ್ಯೆಗಳನ್ನ ಆ ಹೋರಾಟದಲ್ಲಿ ಪ್ರಸ್ತಾಪ ಮಾಡಬೇಕಂತ ಒಂದು ತೀರ್ಮಾನವನ್ನು ಸಹ ಮಾಡಿಕೊಂಡಿದ್ದೀವಿ. ನಾವು ಮಳೆ ಇರಲಿ, ಚಳಿ ಇರಲಿ, ಬಿಸಿಲು ತುಂಬಿರಲಿ, ಅದರಲ್ಲಿ ಕೇರ್ ಮಾಡಿ ರಾಜ್ಯೋತ್ಸವ ಮಾಡ್ತಾ ಇವತ್ತು ನೀವೆಲ್ಲ ಬಂದಿದ್ದೀರಾ, ಅದಕ್ಕೊಂದು ದೊಡ್ಡ ಧನ್ಯವಾದಗಳು. ಎಲ್ಲ ತಗೊಂಡಾಗೆ ಇದು ಮೊದಲನೇ ರಾಜ್ಯೋತ್ಸವ ಅಲ್ಲ. ನಾವು ಸಾಮಾನ್ಯ 6-7 ವರ್ಷಗಳಿಂದ 4-5 ಜನ ಸೇರ್ಕೊಂಡು ಬಾವುಟ ಹಾರಿಸ್ತಾ ಇದ್ದೀವಿ. ಈ ಒಂದು 2-3 ವರ್ಷಗಳಿಂದ ನಮ್ಮ ಕಮಿಟಿಯಾಗಿ ಥ್ಯಾಂಕ್ಸ್ ಹೇಳಿದ್ರು ನಾನು, ಅವರು ಸೇರ್ಕೊಂಡು ನಾವು ಬಹಳ ಜನ ಸೇರ್ಕೊಂಡು ರಾಜ್ಯೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. 2 ವರ್ಷದ ಹಿಂದೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ವಿದ್ವಾನ್ ಚಿಂತನೆಗಳು ಇದ್ದಾರೆ, ಸಂಗೀತ ವಿದ್ವಾಂಸರು, ಅವ್ರನ್ನ ಕರೆಸಿ ಅವ್ರಿಗೆ ಒಂದು ದೊಡ್ಡ ಸಂಗೀತ ಪ್ರೋಗ್ರಾಮ್ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಇವತ್ತು ಬಂದಿದ್ದಾರೆ, ಅವರು ಬಹಳ ಧನ್ಯವಾದಗಳು. ಶ್ರೀನಿವಾಸ ಅವರೇ, ನಾನು ಟೈಮ್ ತಗೊಳ್ಳೋದಿಲ್ಲ, ಒಂದು ಮಾತು ಹೇಳ್ತೀನಿ ನಾನು. ಈ ಕಾರ್ಯಕ್ರಮ ಇಷ್ಟು ದೊಡ್ಡದಾಗಿ ಮಾಡೋದು ಸಾಧ್ಯವಾಗಿದ್ದು ನಮಗೆ 2 ವ್ಯಕ್ತಿಗಳಿಂದ. ಒಬ್ಬರು ನಮ್ಮ ಸ್ನೇಹಿತರಾದ ಇಲ್ಲಿ ರಾಮಕೃಷ್ಣ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. 2ನೇ ವ್ಯಕ್ತಿ ಯೋಗೇಶ್ ಅವರು ಹಗಲು ರಾತ್ರಿ ಕೆಲಸ ಮಾಡಿ ನನಗೆ ಬಹಳ ಆಶ್ಚರ್ಯ ಆಗುತ್ತೆ, ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ತಲೆಗಟ್ಟ ಹೋಗ್ತೀವಿ ಮಾಡೋದು ನೋಡಿದ್ರೆ. ಮಕ್ಕಳೆಲ್ಲ ಕರೆಸಿದ್ರು, ಮಕ್ಕಳಿಗೆಲ್ಲ ಆಟ ಆಡಿಸಿದ್ರು. ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಕ್ಕಳಿಗೆಲ್ಲ ಕರೆಸ್ಬಿಟ್ಟು ಬೇರೆ ಬೇರೆ ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು. ಬಹಳ ಮಕ್ಕಳು ಬಂದಿದ್ದಾರೆ, ನಿಮ್ಗೆ ಬಹಳ ಖುಷಿ ಆಗ್ಬಿಟ್ಟು ನನಗೆ ಈಗ ಅಂತ ಒಂದು ಕಾರ್ಯಕ್ರಮ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು
ಮರ್ಸೂರು ಗ್ರಾಮ ಪಂಚಾಯತಿಗೆ ಬರುವಂಥ ಮುಡಿವಾಳ ಗ್ರಾಮದ ಸಿಪಾನಿ ಬಿಸ್ಲ 1 ಮತ್ತು 2ರಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಈ ದಿನ ಬಹಳ ಅರ್ಥಪೂರ್ಣವಾಗಿ ಇಲ್ಲಿನ ನಿವಾಸಿಗಳ ಅಸೋಸಿಯೇಷನ್ ವತಿಯಿಂದ ಅವ್ರ ಕಡೆಯಿಂದ ಮಾತಾಡಿ ನಮ್ಮ ಸಹೋದರ ರಾಮು ಮತ್ತು ನಮ್ಮ ನೇತೃತ್ವ ತಂಡ ಏನು ನಮ್ಮ ಮುರಳಿಯವರಾಗಿರ್ಬೋದು, ರಾಮಚಂದ್ರ ಆಗಿರ್ಬೋದು, ಬಾಬು ಮತ್ತು ನವೀನ್ ಹಾಗೂ ಸಂಗಡಿಗರು ಏನು ಇಲ್ಲಿ ತುಂಬ ಶ್ರಮಪಟ್ಟು ಇಲ್ಲಿ ಇದೇ ಪ್ರಥಮ ಬಾರಿ ಈ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡಲಿಕ್ಕೆ ನಾವು ಶ್ರಮಪಟ್ಟು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏನು ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಾಗೂ ವೃತ್ತ ನಿರೀಕ್ಷರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಅನೇಕ ಹೋರಾಟಗಾರರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಏನಿವತ್ತು ಕನ್ನಡ ರಾಜ್ಯೋತ್ಸವವನ್ನು ಈ ಬಡಾವಣೆ ಹತ್ರ ಏನು ಅಪಾರ್ಟ್ಮೆಂಟ್ ಹತ್ರ ಇಷ್ಟವರೆಗೂ ಈ ವರ್ಷ ಯಾರೂ ಮಾಡಿರಲಿಲ್ಲ. ಈ ಬಾರಿ ನಮ್ಮ ರಾಮು ನಾವೆಲ್ಲ ತಲೆ ಕೆಡಿಸ್ಕೊಂಡು ಈ ನಮ್ಮ ಸ್ಥಳೀಯವಾಗಿ ನಾವೇ ಇಲ್ಲಿ ರಾಜ್ಯೋತ್ಸವ ಮಾಡೋಕ್ಕಾಗ್ತಾಯಿಲ್ಲ ಅಂತ ಮಾತಾಡಿ ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಈ ವರ್ಷದಿಂದ ಇಲ್ಲಿ ವಿಜೃಂಭಣೆಯಿಂದ ರಾಜ್ಯೋತ್ಸವ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಈ ನಾಡು ನುಡಿ ಭಾಷೆಯನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಭಾಗವಹಿಸಿದಂತೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಬಯಸ್ತೀನಿ. ಏನಿವತ್ತು ಈ ಸಿಪಾನಿ +1 +2ನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಸುಮಾರು 15 ವರ್ಷದಿಂದ ಯಾರು ಮಾಡದಂತಹ ಕೆಲಸ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಇದೇ ಜಾಗದಲ್ಲಿ ವಾಸವಿದ್ದು ಈ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ನೆರವೇರಿಸಿದ್ದೇವೆ. ಇದಕ್ಕೆ ರಾಮು ಅನ್ನೋದಕ್ಕಿಂತ ಬೆನ್ನೆಲುಬಾಗಿ ನಮ್ಮ ವೆಂಕಟಸ್ವಾಮಿ ಸಹೋದರರು ಹಾಗೂ ನಮ್ಮ ಮಾವನವರು ಮುರಳಿಯವರು ಹಾಗೂ ನಮ್ಮ ಮತ್ತೊಬ್ಬ ಸಹೋದರರು KC ರಾಮಚಂದ್ರಣ್ಣವರು ಹಾಗೂ ಮತ್ತೊಬ್ಬ ಸಹೋದರರು ಬಾಬು ನವೀನ್ ಇವರ ನನ್ನ ಬೆನ್ನೆಲುಬಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಂದಾದಂತಹ ಇವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಅದರಲ್ಲೂ ಈ ಸೌಂಡ್ಸ್ ವಾದ್ಯಗೋಷ್ಠಿಯನ್ನು ಮುಂದುವರಿಸಿದಂತಹ ನಮ್ಮ ವಿಶ್ವನಾಥ್, ನಮ್ಮ ಬಾಮೈದಾನದ ವಿಶ್ವನಾಥ್ ಅವ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಅಧ್ಯಕ್ಷರು ರಮೇಶ್ ರೆಡ್ಡಿ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಚಂದ್ರಕಲಾ ಯಲ್ಲಪ್ಪ ತುಂಬ ಜನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಂದಾದಂಥ ನನ್ನೆಲ್ಲ ಸಹೋದರರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಈ ದಿನ ಬಹಳ ಖುಷಿಯಾದ ದಿನ ಅಂತಲೇ ಹೇಳ್ಬೋದು. ವರ್ಣನ ತೊಂದರೆ ತುಂಬ ಜಾಸ್ತಿ ಆಗಿದೆ. ನಮ್ಮ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಮಡಿವಾಳ ಗ್ರಾಮದ ವ್ಯಾಪ್ತಿಯಲ್ಲಿ ಇರುವಂತಹ ಸಿಪಾನಿ ಅಪಾರ್ಟ್ಮೆಂಟ್ನಲ್ಲಿ ನಮ್ಮ ರಾಮಕೃಷ್ಣ ಮಡಿವಾಳ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ಸ್ನೇಹಿತರುಗಳಾದಂತಹ ವೆಂಕಟಸ್ವಾಮಿ, ಬಾಬು, ಮುರಳಿ, ರಾಮಚಂದ್ರಣ್ಣವರು ಎಲ್ಲರೂ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ವರ್ಣ ಭಾಳಷ್ಟು ತೊಂದರೆಯನ್ನು ಕೊಟ್ಟಿದ್ದಾನೆ. ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಾಜೂಕಾಗಿ ಆಗಬೇಕಾಗಿತ್ತು. ವರ್ಣನ ತೊಂದರೆಯಿಂದ ಆದರೂ ಸಹ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಮೊದಲನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ.